ಸೊ ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನ್ಯೂ ಲಾಗ್ಸ್. ಹೆಂಗದಿರಲ್ಲ? ವಯಸ್ಸಿನ ಸರಿ ಹೋಗಿಲ್ಲ. ನಾಳೆ ಅಮಾವಾಸ್ಯೆ. ನಾಳೆ ನಾವು ಕೂಡಲ ಸಂಗಮಕ್ಕೆ ಹೊಂಟೇವೆ. ಯಜಮಾನ್ರು ನಾವು ನಮ್ಮ ಮಂಡ್ಯವರಿಗೆ ಸಂಗಪ್ಪಗೆ. ಸೊ ಅದಕ್ಕೆ ಸೀರೆ ಪ್ಲೇಟಿಂಗ್ ಮಾಡಿಡೋಣ ಅಂತೇಳಿ ನಾಳೆಗೆ ಸೀರೆ ಹಾಕೊಂಡು ಹೋಗಬೇಕು ಅಂತ ಪ್ಲ್ಯಾನಿಂಗ್ ಐತೆ. ಸೊ ಅದಕ್ಕೆ ಒಂದು ಪ್ಲೇಟಿಂಗ್ ಮಾಡಿಟ್ಕೊಡೋಣ, ಈಸಿ ಆಗುತ್ತೆ, ಬೆಳಗ್ಗೆ ಬೇಗ ಹೋಗ್ಬೋದಲ್ಲ ಅಂತ. ಸೊ ಇದನ್ನು ವೈಟ್ ಸಾರಿ ಹಾಕೋಬೇಕು ಅಂತ ಇಷ್ಟ ನನಗೆ. ಬಟ್ ನನ್ನ ಹತ್ರ ನೋಡು ಬಿದ್ದೋಯ್ತು. ಇದು ಸಿಕ್ಕಾಪಟ್ಟೆ ಚೆನ್ನಾಗೈತೆ ಫ್ರೆಂಡ್ಸ್. ಆದರೆ ನನ್ನ ವೈಟ್ ಕಲರ್ ಸೀರೆ ಬೇಗ ಹೊಲಸು ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ಕಡೆ ಬಟ್ಟೆ ಬೇಗ ಹೊಲಸಾಕು, ಜಲ್ದಿನ ಹೊಲಸು ಮಾಡ್ಕೊಂಡ್ಬಿಡ್ತೇನೆ ನಾನು. ಸೊ ಸ್ವಲ್ಪ ಸಖತ್ತಾಗಿ ಇಷ್ಟ ಐತಿ. ಮತ್ತು ಈ ಸೆಕೆಗೆ ಎಷ್ಟು ಹೊಲಸಾಕೈತೋ ಗೊತ್ತಿಲ್ಲ ನನಗೆ. ಮತ್ತೆ ಉಟ್ಕೊಂಡು ಹಂಗೆ ಇರುತ್ತೋ ಇಲ್ವತ್ತೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್. ಸೊ ಸಖತ್ ಲುಕ್ ಐತೆ. ಇದು ಮೈಸೂರು ಸಿಲ್ಕ್. ನಂದು ಚಿಕ್ಕ ಬಾರ್ಡರಲ್ಲಿತ್ತು. ಸೊ ಈ ಥರ ಒಂದು ಫುಲ್ ವೈಟ್ ಇದು ಮೆರೂನ್ ಕಲರ್ ಬಾರ್ಡರ್. ಸೊ ಈ ಥರ ಬುಟ್ಟ ಐತಿ ಇದರಲ್ಲಿ. ಸರು ಕೂಡ ಅಷ್ಟೇ ಫ್ರೆಂಡ್ಸ್, ಸಖತ್ ಗ್ರ್ಯಾಂಡಾಗಿ ಐತಿ ಬುಟ್ಟದೊಳಗೆ. ಇದಕ್ಕೆ ಎಂಬ್ರಾಯ್ಡಿಂಗ್ ಬ್ಲೌಸ್ ಆಗಿ ಇದ್ರದ್ದು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ನಾನು. ನನಗೆ ಸರಿಯಾಗಿ ಫಿಟ್ಟಿಂಗೇ ಮಾಡಿಕೊಡಂಗಿಲ್ಲ ಟೇಲರ್ಗಳು. ಸೊ ಅದಕ್ಕೆ ಮೀಶೋದಿಂದ ಆರ್ಡರ್ ಮಾಡಿದ್ದೀನಿ. ಇವತ್ತು ಬರುತ್ತೆ ಅದು. ನಾನು ನಿಜ ಹೇಳ್ಬೇಕಂದ್ರೆ ಇದು ಅಮಾವಾಸ್ಯೆಗೆ ಸೀರೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು, ಸಂಗಮಕ್ಕೆ ಹೋಗಬೇಕು ಅಂತಲೇ ಒಂದು ಬ್ಲೌಸ್ ಆರ್ಡರ್ ಮಾಡಿರೋದು. ಇದೇ ಸಾರಿ ಹಾಕ್ಕೋಬೇಕು ಅಂತೇಳಿ. ಸೊ ಇದಕ್ಕೆ ಕಲರ್ ಡೈನಿಂಗ್ ಏನು ಕೊಟ್ಟಿದ್ದೀವಿ ನೋಡಿ. ಸೊ ಅವಾಗಲೇ ನಾನು ಇದನ್ನು ತಗೋಬೇಕು ಅಂತ ಈ ಕಲರೇ ಫುಲ್ಲು ಇದಾಗೋಗ್ಬಿಟ್ಟಿತ್ತು ನನಗೆ. ಸೊ ನೋಡೋಣ ನಾಳೆ ಹೆಂಗಿರುತ್ತೆ ಉಟ್ಕೊಂಡ್ರೆ ಅಂತೇಳಿ. ಸೊ ಇದನ್ನು ಪ್ಲೇಟಿಂಗ್ ಮಾಡಿರೋಣ ಅಂತ ಅಂದ್ಕೊಂಡಾತೀನಿ. ಇದು ಕಲರ್ ಬಂದು ಪರ್ಪಲ್ ಕಲರ್ ಬಾರ್ಡರ್. ಸೊ ಫುಲ್ ವೈಟ್ ಮೆರೂನ್ ಥರ ಕಾಣಿಸುತ್ತೆ, ಬಟ್ ಇದು ಮೆರೂನ್ ಅಲ್ಲ, ಪರ್ಪಲ್ ಕಲರ್ ಬಾರ್ಡರ್ ಇದು. ಸೊ ಫುಲ್ ವೈಟ್. ಎಷ್ಟು ಸಾಫ್ಟ್ ಇದೆ ಗೊತ್ತಾ ಫ್ರೆಂಡ್ಸ್, ಬಟ್ಟೆ ತುಂಬ ಸಾಫ್ಟ್ ಐತೆ. ಅದೇ ಉಟ್ಕೊಂಡಾಗ ಇಡೀ ದಿವಸ ಉಟ್ಕೊಂಡಾಗ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಸೊ ಆ ರೀತಿ ಅಂದರೆ ನಾವು ನೀಟಾಗಿ ಉಟ್ಕೊಂಡ್ರೆ ಮಾತ್ರ. ಸೊ ನೋಡೋಣ ಹೆಂಗೆ ಕಾಣಿಸುತ್ತೆ ನಾಳೆ ಅಂತ. ಇದು ವಿಡಿಯೋ ನಾಳೆನೂ ಕಂಟಿನ್ಯೂ ಆಗುತ್ತೆ. ಸೊ ಇದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡೆ. ನೋಡೋಣ, ಇದು ಒಂದು ಐತಿ. ಬಟ್ ಬ್ಲೌಸ್ ನಾನು ಪರ್ಪಲ್ ಕಲರಲ್ಲಿ ಕೊಟ್ಟಿರೋದು, ಆರ್ಡರ್ ಮಾಡಿರೋದು ಪರ್ಪಲ್ಲು. ಸೊ ಇದು ಪರ್ಪಲ್ ಕೂಡ ಮ್ಯಾಚ್ ಆಗುತ್ತೆ ಈ ಸ್ಯಾರಿ ಕೂಡ. ಸೊ ನೋಡೋಣ, ಈ ಕಲರ್ ಪಿಂಕ್ ಕಲರು ಒಂದು ಸರ್ತಿ ಕೂಡ ವೇರ್ ಮಾಡಿಲ್ಲ ನಾನು. ಬಟ್ ನನಗೆ ವೈಟ್ ಕಲರ್ನೇ ಇಷ್ಟ ಗೈಸ್. ವೈಟ್ ಕಲರ್ ಎಲ್ಲಿ ಹೊಲಸಾಗ್ಬಿಡುತ್ತೋ ಅಂತ ಭಯ. ಕಲರ್ ಇಷ್ಟ, ಎಲ್ಲಿ ನನ್ನ ಕಡೆ ಹೊಲಸಾಗ್ಬಿಡುತ್ತೋ ಅದನ್ನು ಮತ್ತೆ ಪುನಃ ನನಗೆ ಉಟ್ಕೊಳಕ್ಕೆ ಆಗಂಗಿಲ್ಲ. ಆ ಪತ್ತಿ ಹೊಲಸು ಮಾಡಿಟ್ಬಿಡ್ತೀನಿ ನಾನು. ಬ್ಲೌಸ್ ಬಂದ ಮೇಲೆ, ಬ್ಲೌಸ್ ಇನ್ನೂ ಮನೆಗೆ ಬಂದಿಲ್ಲ, ಆನ್ ದ ವೇ ಐತಿ. ನಿನ್ನೆ ಇಡೋಣ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆನೆ ಹೇಳ್ದಂಗೆ ನಾಳೆ ಅಮಾವಾಸ್ಯೆಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಕೂಡಲ ಸಂಗಮಕ್ಕೆ ಬಂದಿವಿ. ಇದು ಸಂಗಪ್ಪಯ್ಯ ನಮ್ಮ ಮಣದೇವರು. ಸೊ ಏನೋ ಇಲ್ಲಿ ಬಂದ್ಮೇಲೆ ಏನೋ ಒಂಥರ ಪ್ರಶಾಂತ ಫೀಲ್ ಆಗತ್ತಿತ್ತು. ಸೊ ಏನೇನೋ ಟೆನ್ಷನ್ ಇರುತ್ತೆ, ಏನೇನೋ ಕೆಲಸ ಇರುತ್ತೆ, ಆ ಕೆಲಸದೊಳಗೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದ್ವಿ ಅಂದ್ರೆ ಏನೋ ಒಂಥರ ಮನಃಶಾಂತಿ ಇರುತ್ತೆ. ಸೊ ಎಲ್ಲ ಟೆನ್ಷನ್ ಫ್ರೀ ಅಂತ ಹೇಳ್ಬೋದು. ನಿನ್ನೆ ಹೇಳ್ದಂಗೆನೆ ವೈಟ್ ಕಲರ್ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನೇ ಹಾಕೊಂಡಿದ್ದೆ. ತುಂಬಾ ಕಂಫರ್ಟಬಲ್ ಅನಿಸ್ತಾ ಇತ್ತು. ತುಂಬಾ ಲುಕ್ ವೈಸ್ ಅಂದ್ರೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ನಮ್ಗೆ ಲಾಸ್ಟ್ ಅಲ್ಲಿ ಒಂದು ಫೋಟೋಸ್ ಅಟ್ಯಾಚ್ ಮಾಡಿರ್ತೀವಿ ನೋಡಿ, ಅದು ಫುಲ್ ಆ ಫೋಟೋಸ್ ಎಷ್ಟು ಚೆನ್ನಾಗಿ ಬಂದೈತಿ ಅಂತೇಳಿ. ಸಾರಿ ಮಾತ್ರ ಎಷ್ಟು ಕಲರ್ ಚೆನ್ನಾಗೈತಿ ಅಂತೇಳಿ. ಇದ್ರ ತಳಗಡೆ ಮೀಶೋ ಲಿಂಕ್ ಹಾಕಿರ್ತೀನಿ ಈ ಸಾರಿದು. ಸೊ ಬೇಕು ಅಂದ್ರೆ ಅಲ್ಲಿಂದ ನೀವು ಆರ್ಡರ್ ಮಾಡ್ಕೋಬಹುದು. ಕ್ಯಾಶ್ ಆನ್ ಡೆಲಿವರಿ ಆದ್ರೂ ಮಾಡ್ಕೋಬಹುದು. ಆನ್ಲೈನ್ ಪೇಮೆಂಟ್ ಆದ್ರೆ 100 ರೂಪಾಯಿ ಕೂಡ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. 100 ಯಾಕೆ 140 ರೂಪಾಯಿ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ. ಸೊ ಏನೋ ಒಂದು ಪ್ರಶಾಂತ್ ಫೀಲು. ಮತ್ತೆ ಮಕ್ಕಳು ನೆನಪಾಗ್ತಾ ಇದ್ರು, ಮಕ್ಕಳು ಬಿಟ್ಟು ಇಬ್ಬರೇ ಬಂದಿದ್ವಿ. ಮಕ್ಕಳು ಬೆಂಗಳೂರಲ್ಲಿ ಇದ್ರಲ್ಲ, ಸೊ ಹಾಗಾಗಿ. ಎಷ್ಟೋ ಜನ ಹೆಂಗಪ್ಪ ಅಂತಂದರೆ ವಿಡಿಯೋಸ್ ಮಾಡಿಲ್ಲಲ್ಲ, ಪ್ಯಾಕಿಂಗ್ ವಿಡಿಯೋ ಮಾಡಿಲ್ಲ, ನಾವು ಮೀಶೋ ಎಲ್ಲಿ ಬಿಟ್ಬಿಟ್ಟಿರಾ ಅಥವಾ ಏನು ಲಾಸ್ ಆಗತ್ತೈತ, ಏನು ಕತೆ, ಏನೋ
ಅಂತ ಅನ್ಕೊಳಕತ್ತಾರ. ಇಲ್ಲ, ಸೊ ನೋಡಿ ಏನು ಡೈಲಿ ಏನು ಅದೇ ಪ್ಯಾಕಿಂಗ್ ವಿಡಿಯೋ ಮಾಡ್ಕೊಂಡು ಕುಂದ್ರದು ನಿಮಗೂ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾವುದೇ ರೀತಿಯ ವಿಡಿಯೋನ ನಾನು ಪ್ಯಾಕಿಂಗ್ ವಿಡಿಯೋನ ಅಪ್ಡೇಟ್ ಮಾಡಿರಲಿಲ್ಲ. ಸೊ ಇಷ್ಟು ಅಂಕೋರು ಆರ್ಡರ್ ಇರುತ್ತವು ಡೈಲಿ ಏನಿಲ್ಲ ಅಂದರೂ 20ರಿಂದ 25 ಆರ್ಡರ್. ಹಬ್ಬ ಬಂದೇ ಇಲ್ಲ ನಮಗೆ ಇನ್ನೂ ಅಂತಂದರೆ ಸೊ 15 ಆರ್ಡರ್ ಅಂತೂ ಇರುತ್ತವು. ನೋಡಿ ನೀವು ಇಷ್ಟು ಲೇಬಲ್ನ ಇದನ್ನು ಮಾಡಿಲ್ಲ ನಾವು, ಇನ್ನು ಲೇಬಲ್ ತೆಗೆಯೋದವು, ಪ್ಯಾಕಿಂಗ್ ಮಾಡುವುದವು, ಮತ್ತು ಇಷ್ಟು ಸೊ ನೋಡಿ ಇಷ್ಟು ಲೇಬಲ್ನ ಪ್ಯಾಕಿಂಗ್ ಮಾಡುವುದವು, ಇಷ್ಟು ಪ್ಯಾಕಿಂಗ್ ಕರೆಂಟ್ ಹೋದು ಲೇಬಲ್ ತೆಗಿಬೇಕಾದ್ರೆ. ಸೊ ಅದಕ್ಕೆ ಅವ್ನು ಪ್ಯಾಕಿಂಗಿಗೆ ಕುಂತಿದ್ದೆ, ಪ್ಯಾಕ್ ಮಾಡಾಕತ್ತಿದ್ದೆ, ಮತ್ತು ಕರೆಂಟ್ ಬಂತು. ಆಮೇಲೆ ಮತ್ತೆ ಫ್ರೆಂಡ್ ತೆಗೆದೆ. ಸೊ ಇನ್ನೂ ಎಷ್ಟು ಏನಿಲ್ಲ ಅಂದರು ಸೊ ಅಷ್ಟು 4, 6, 8, 10 ಇನ್ನೂ 10 ಸೀರೆ ಪ್ಯಾಕಿಂಗ್ ಈಗದವು. ಸೊ ಇಷ್ಟು ಇದು ಈಗ ಇಷ್ಟು ಆರ್ಡರ್ನ ಪ್ಯಾಕ್ ಮಾಡಾಯಿತು. ಇನ್ನು ಇಷ್ಟು ಲೇಬಲ್ ಇದು ಪ್ಯಾಕಿಂಗ್ ಮಾಡುವುದವು. ನೋಡಿ ಯಾವ್ಯಾವ ಊರು ಏನೇನು ಪ್ರೀಪೇಯ್ಡ್ ಆಗಿರ್ತವೆ, ಒಂದೊಂದು ಆನ್ಲೈನ್ ಪೇಮೆಂಟ್ ಆಗಿರ್ತವೆ, ಇವೆಲ್ಲ ಕ್ಯಾಶ್ ಆ್ಯಂಡ್ ಡೆಲಿವರಿ ಫ್ರೆಂಡ್ಸ್. ಸೊ ಇವೆಲ್ಲ ಕ್ಯಾಶ್ ಆ್ಯಂಡ್ ಡೆಲಿವರಿ. ಮತ್ತು ನೋಡಿ ಕರೆಂಟ್ ಹೋಗೋದು ಬರೋದು ಮಾಡ್ತೆ, ಮತ್ತು ಕರೆಂಟ್ ಹೋಯ್ತು. ಸೊ ಇವೆಲ್ಲ ಕ್ಯಾಶ್ ಆ್ಯಂಡ್ ಡೆಲಿವರಿ. ಆನ್ಲೈನ್ ಪೇಮೆಂಟ್ ಆದರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ರೀ ನಿಮಗೆ. ಸೊ ಇಲ್ಲಿ ನೋಡಿ ಇದು ಆನ್ಲೈನ್ ಪೇಮೆಂಟ್ ಆಗಿರೋದು, ಆಲ್ರೆಡಿ ಪ್ರೀಪೇಯ್ಡ್ ಅಂತ ಬರೆದಿದೆ ನೋಡಿ. ಸೊ ಈ ರೀತಿ ಇರುತ್ತೆ, ಅಡ್ವಾನ್ಸ್ ಪೇಮೆಂಟ್ ಮಾಡಿಬಿಟ್ಟಿರ್ತಾರೆ ಅವ್ರು ಆಲ್ರೆಡಿ ಮೀಶೋದೊಳಗೆ. ಸೊ ಹಾಗಾಗಿ ಅದು ಪ್ರೀಪೇಯ್ಡ್ ಅಂತ ತೋರಿಸುತ್ತೆ. ಸ್ಟಾಕು ಖಾಲಿ ಆಗ್ತಾ ಬಂತು. ನಾನು ತೊಗೊಂಬಂದು ಏನಿಲ್ಲ ಅಂದರೆ ಒಂದು ವಾರನೂ ಆಗಲಿಲ್ಲ ಫ್ರೆಂಡ್ಸ್, ಒಂದು ವಾರ ಆಗಲಿಲ್ಲ, ಸ್ಟಾಕ್ ಖಾಲಿ ಆಗೋಕೆ ಬಂದಿತ್ತು. ಇನ್ನು ಸ್ಟಾಕ್ ಆರ್ಡರ್ ವಾಪಸ್ ಕೊಟ್ಟೇ ಇದ್ದೇವೆ, ಆರ್ಡರ್ ಕೊಟ್ಟೇವಿ. ಅದು ಒಂದು ಎಷ್ಟಂದರೆ 130 ಸೀರೆನ ಆರ್ಡರ್ ಕೊಟ್ಟಿರೋದು ಡೈನಿಂಗ್ ಮಾಡೋಕ್ಕೆ. ಎದ್ರಾಗೆಲ್ಲ ಡೈನಿಂಗ್ ಮಾಡೋಕ್ಕೆ ವಾಪಸ್ ರಿಪೀಟ್ ಕಲರ್ಗೆ ಯಾವ್ದು ಕೊಟ್ಟಿನಿ ಅಂತ ಹೇಳ್ತೀನಿ ರೀ ನಿಮಗೆ. ಇದು ರಶ್ಮಿಕಾ ಮಂದನ್ ಸಾರಿ ನೋಡಿ ಫ್ರೆಂಡ್ಸ್. ಇಲ್ಲಿ ಏನಾದರೂ ಯೂಟ್ಯೂಬಲ್ಲಿ ಏನಾದರೂ ಬೇಕು ಅಂದರೆ ಸೊ ಆರ್ಡರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನು ಮೀಶೋ ಲಿಂಕನ್ನ ಕೆಳಗಡೆ ಹಾಕಿರ್ತೀನಿ. ಇದು ಅಂಕೂ ಸಖತ್ತಾಗಿತ್ತು, ಸಖತ್ತಾಗಿರೋವಂಥದ್ದು. ಸೊ ನಾನು ನಿನ್ನೆ ವೇರ್ ಮಾಡ್ಕೊಂಡಿರೋ ಸಾರಿ ಫ್ರೆಂಡ್ಸ್, ಅದು ಅಮಾವಾಸ್ಯೆಗೆ ಉಟ್ಕೊಳ್ತೀನಿ ಅಂತ ಹೇಳಿದ್ನಿಲ್ಲ, ವಾಪಸ್ ನೀಟಾಗಿ ನಿಮ್ಗೆ ತೋರ್ಸೋಕ್ಕೆ ಆಗಿರಲಿಲ್ಲ ಉಟ್ಕೊಂಡ್ಮೇಲೆ. ಮತ್ತು ಯಾವುದ್ಯಾವ್ದು ಡೈನಿಂಗ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಅಂತಂದರೆ ಕಲರ್ನ, ಇದೊಂದು ಸೀರೆ ಕಲರ್ ಡೈನಿಂಗ್ ಮಾಡೋಕ್ಕೆ ಕೊಟ್ಟಿರೋದು. ಇದು ಬ್ಲೂ ಕಲರ್, ಅದೆಲ್ಲ ಸ್ಟಾಕ್ ಖಾಲಿ ಆಗೈತಿ. ಬ್ಲೂ ಕಲರ್ ಎವರ್ ಗ್ರೀನ್ ಅಂತ ಹೇಳ್ಬೋದು, ಯಾವಾಗಲೂ ಟ್ರೆಂಡಲ್ಲೇ ಇರುತ್ತೆ ನನ್ನ ಮೀಶೋದೊಳಗದೆ. ಸೊ ಅದನ್ನು ಒಂದು ಕೊಟ್ಟಿದ್ದೀನಿ, ಒಂದು 40 ಪೀಸ್ ಕೊಟ್ಟಿದ್ದೀನಿ ಏನೋ. ಇದರಲ್ಲಿ ಒಂದು 40 ಪೀಸ್ ಕೊಟ್ಟಿದ್ದೀನಿ. ಮತ್ತು ವಾಪಸ್ಸು ಇದರಲ್ಲಿ ಕೊಟ್ಟಿದ್ದೀನಿಪ್ಪ ಅಂತಂದರೆ ಅವು ಕಲರ್ಸ್ ಇಲ್ಲ ಫ್ರೆಂಡ್ಸ್ ನನ್ನ ಹತ್ರ ತೋರ್ಸೋಕ್ಕೆ, ಎಲ್ಲ ಫುಲ್ ಸ್ಟಾಕ್ ಖಾಲಿ ಆದಮೇಲೆ ಅವ್ರಿಗೆ ಆರ್ಡರ್ ಕೊಟ್ಟಿರೋದು. ಸೊ ಮತ್ತು ಇನ್ನು ಇದರಲ್ಲಿ ಕೊಟ್ಟಿದ್ದೀನಿ ಅಂತಂದರೆ ಬುಟಾ ಡಿಸೈನಲ್ಲಿ ಒಂದು ಎಷ್ಟು ಕೊಟ್ಟಿದ್ದೀನಿ. ಈ ಡಿಸೈನಲ್ಲಿ ಅಂದರೆ ಕಲರ್ ಚೇಂಜು, ಬಟ್ ಡಿಸೈನ್ ಇದೆ. ಅದು ಕಲರ್ ನಿಮ್ಗೆ ತೋರ್ಸೋಕ್ಕೆ ಕಲರ್ಸ್ ಇಲ್ಲ ನನ್ನ ಹತ್ರ, ಕಲರ್ ಇಲ್ಲ. ಸೊ ಅದರಲ್ಲಿ ಕೊಟ್ಟಿದ್ದೀನಿ, ಮೆರೂನ್ ಕಲರಲ್ಲಿ ಕೊಟ್ಟಿದ್ದೀನಿ. ಸುಮಾರು ಕೊಟ್ಟಿದ್ದೀನಿ, ಒಂದು 130 ಪೀಸ್ ಆರ್ಡರ್ ಕೊಟ್ಟಿರೋದು. ಅದು ಡೈನಿಂಗ್ ಮಾಡಿ ಬರಬೇಕಾದಂದರೆ ಇನ್ನು ಏನಾದರೂ ಒಂದು 15 ದಿವಸ ಹಿಡಿಯುತ್ತೆ. 15 ದಿವಸದಲ್ಲಿ ಮಾಲೆಲ್ಲ ಖಾಲಿ ಆಗಿಬಿಡುತ್ತೆ. ಇನ್ನೊಂದು ಭಾಳಾದರೆ ಇನ್ನೂ ಸ್ವಲ್ಪ ಇರುತ್ತೆ ಫ್ರೆಂಡ್ಸ್ ಅಷ್ಟೇ. ಇನ್ನೊಂದು ಭಾಳಾದರೆ ಇನ್ನೊಂದು ವಾರನೂ ಬರೋದಿಲ್ಲ, ಅಷ್ಟೊತ್ತಂದ್ರೆ ಖಾಲಿ ಆಗೋಗ್ಬಿಡುತ್ತೆ. ಸೊ ಈ ಡೌಟ್ ಇತ್ತಲ್ಲ, ಅದಕ್ಕೆ ವಿಡಿಯೋ ಮಾಡಿದೆ. ಸೊ ಏನಿಲ್ಲ, ಯಾವುದೂ ಬಿಟ್ಟಿಲ್ಲ, ಎಲ್ಲ ನಡೀತಾ ಐತೆ. ನಿಮ್ಗೆ ಬೋರ್ ಆಗುತ್ತೆ ಪ್ರತಿದಿನ ಅದನ್ನು ತೋರಿಸ್ಕೊತ ಕುಂತ್ರ ಅಂತೇಳಿ ವಿಡಿಯೋಸ್ ಮಾಡೋಕ್ಕೆ ಹೋಗಿರಲೇ ಇಲ್ಲ ನಾನು. ಸೊ ಇದಿಷ್ಟು ಅಪ್ಡೇಟು. ಪ್ಯಾಕಿಂಗ್ ಮಾಡೋಣ ಫ್ರೆಂಡ್ಸ್. ಮತ್ತೆ ಕರೆಂಟ್ ಹೋಯಿತು ನೋಡಿ, ಪ್ಯಾಕಿಂಗ್ ಮಾಡಿ ಮತ್ತೆ ಸಿಗ್ತೇನೆ.